ಫ್ರೆಷರ್ಸ್ ಫೆಸ್ಟ್ ಮಾಡ್ತಾ ಇದ್ದೀರಾ ಆರಂಭ. ಸೊ ಏನ್ ನಡೀತಾ ಇದೆ ನಿಮ್ಮ ಫ್ರೆಷರ್ಸ್ ಫೆಸ್ಟ್ ಅಲ್ಲಿ? ಸೀನಿಯರ್ಸ್ ಎಲ್ಲ ಇಟ್ಕೊಂಡು ರೈಡ್ ಮಾಡ್ತವ್ರಾ ಅಥವಾ ನೀವು ಏನೋ ಆರಾಮಾಗಿ ಮಜಾ ಮಾಡ್ತೀರಾ? ಅಲ್ಲ, ಬಟ್ ಲೈಟರ್ ನೋಟ್ ಬಿಕಾಸ್ ಫ್ರೆಷರ್ಸ್ ಡೇ ಅಂತ ಹೇಳ್ತೀನಿ. ನಾನು ಇದೆಲ್ಲ ದಾಟ್ ಬಂದಿರೋ ಫೇಸೆ. ಚೆನ್ನಾಗಿರುತ್ತೆ ಈ ಒಂದು ನಿಮ್ಮ ಜರ್ನಿ. ಒಂದು 2-3 ವರ್ಷ ಕಾಲ, 3-4 ವರ್ಷ ಅನ್ಸುತ್ತೆ ಕಾಲ ಏನು ನೀವು ಕಳೀತೀರಾ. ಸೊ ಇದೇ ಒಂದು ಎಕ್ಸ್ಪೀರಿಯನ್ಸು, ಇದೇ ಒಂದು ಫ್ರೆಂಡ್ಶಿಪ್ಪು ನಿಮಗೆ ಲೈಫ್ ಲಾಂಗ್ ಕ್ಯಾರಿ ಮಾಡೋದು. ಸೊ ಇದು ಅಫ್ಕೋರ್ಸ್ ನೀವು ಎಕ್ಸ್ಪೀರಿಯನ್ಸ್ ಮಾಡುವಾಗ ಇದೆ ಈಸಿಯರ್ ಸೈಡ್ ಇದೆ ಅಂತ ಅನ್ಕೊಳ್ತಿರ್ತೀರ. ಯಾವ್ದು ಗುರು ಓದ್ನೆ ಇಷ್ಟು ಓದೋದಿರುತ್ತೆ, ತಲೆನೋವು, ಕಾಲೇಜ್ವರೆಗೂ ಬರಬೇಕು ಅಂತ. ಆಮೇಲೆ ನಿಮ್ಗೆ ಇದ್ರ ರಿಯಲೈಸ್ ಆಗುತ್ತೆ. ಸೊ ಜಸ್ಟ್ ಎಂಜಾಯ್ ಯುವರ್ ಸೆಲ್ಫ್ ಗೈಸ್. ಆಮೇಲೆ ನಾವಿಲ್ಲಿ ಅಫ್ಕೋರ್ಸ್ ಬಂದಿರೋದು ನಮ್ಮ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ. ಏಳುಮಲೆ ಅಂತ ಇವಾಗಲೇ ಟ್ರೇಲರ್ ನೋಡಿದ್ದೀರಾ. ನಿಮ್ಗೆಲ್ಲ ಟೈಮ್ ಸಿಕ್ಕಿದೆಯೋ ಇಲ್ವೋ ಗೊತ್ತಿಲ್ಲ ನಮ್ಮ ಸಿನಿಮಾ ನೋಡೋಕ್ಕೆ. ಬಟ್ ದಯವಿಟ್ಟು ನೋಡಿರೋ ಗ್ರೇಟ್, ನೋಡಿದ್ದೇ ಇರೋರು ನಮ್ಮ ಸಿನಿಮಾ ನೋಡಿ ಇಷ್ಟ ಆಗುತ್ತೆ ಅಂತ ಒಂದು ನಂಬಿಕೆ ನನಗೆ. ಒಂದೇ ಒಂದು ನಿಮಿಷ ಇರಿ, ನಮ್ಮ ಡೈರೆಕ್ಟರ್ ಕೊಡು, ನೀವು ಮಾತಾಡಿದ್ರಿ ಅಂತ ಫಸ್ಟು. ಎಲ್ರಿಗೂ ನಮಸ್ಕಾರ. ಸೊ ತುಂಬ ಖುಷಿ ಆಗ್ತಿದೆ ಬಿಕಾಸ್ ನಮ್ಮ ಕಾಲೇಜಲ್ಲೂ ಕೂಡ ಇದೇ ವರ್ಷ ನನಗೂ ಫ್ರೆಷರ್ಸ್ ಡೇ ಇದೆ. ಬಟ್ ನಾನು ಅಲ್ಲಿ ಅಟೆಂಡ್ ಮಾಡೋಕ್ಕಾಗ್ತಾ ಇಲ್ಲ, ಇಲ್ಲಿ ಬಂದು ಅಟೆಂಡ್ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ವೆರಿ ಹ್ಯಾಪಿ. ನಾನು ಕೂಡ ಅಂದರೆ ನನಗೂ ಈ ವರ್ಷನೇ ಫ್ರೆಷರ್ಸ್ ಡೇ ಇರೋದು. ಸೊ ವೆರಿ ಹ್ಯಾಪಿ ಟು ಬಿ ಹಿಯರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಏಳುಮಲೆ ಸಿನಿಮಾಗೆ ಸಪೋರ್ಟ್ ಮಾಡಿದ್ದೀರಾ ಆ್ಯಂಡ್ ನಿಮ್ಮ ಪ್ರೀತಿ ತೋರಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೂ ಯಾರು ಏಳುಮಲೆ ಸಿನಿಮಾ ನೋಡಿಲ್ಲ, ಖಂಡಿತವಾಗ್ಲೂ ಎಲ್ಲರೂ ನೋಡಬೇಕು. ಯು ವಿಲ್ ಲವ್ ಇಟ್ ಆ್ಯಂಡ್ ಯು ವಿಲ್ ಎಂಜಾಯ್ ಫಾರ್ ಶ್ಯೂರ್, ನಾನು ಹೇಳ್ತಾ ಇದ್ದೀನಿ. ಸೊ ಇನ್ನು ಯಾರು ಏಳುಮಲೆ ಸಿನಿಮಾ ನೋಡಿಲ್ಲ, ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ನಮ್ಮ ಸಿನಿಮಾ ಏಳುಮಲೆ ಸಿನಿಮಾ ಯಾರ್ಯಾರು ನೋಡಿದಿರ ಹೋಗ್ಲಿ ಇಲ್ಲಿ? ಬೇರೆ ಎಷ್ಟು ಜನ ನೋಡಿದಿರ? ಆಕ್ಚುಲಿ ಕನ್ನಡ ಕ್ರೌಡ್ ಅಂತ ಎಷ್ಟಿದೆ ಕೈಗಳೆಲ್ಲ ಎಷ್ಟಿದೆ. ನೋಡಿರೋರ್ಗೆಲ್ಲ ಇಷ್ಟ ಆಗಿದೆಯಾ? ನೋಡಿರೋರು ಇಷ್ಟ ಆಗಿರೋರು, ನೋಡಿರೋರು ನೋಡೋದಕ್ಕೆ ನೀವೇ ಹೇಳ್ಬೇಕು, ನಾವೇ ಹೇಳೋದಕ್ಕಿಂತ ಆಡಿಯನ್ಸ್ ನೀವೇ ಹೇಳ್ಬೇಕು ಅವ್ರಿಗೆ. ನಮ್ಮ ಸಿನಿಮಾ ನೋಡಿರೋರು ಗೊತ್ತಾಗುತ್ತೆ. ಹೋದ್ ಕಡೆ ಎಲ್ಲ ನಾವು ಥಿಯೇಟರ್ ವಿಸಿಟ್ ಇನ್ನೊಂದು ಕೇಳ್ತಿರ್ತೀವಿ, ಉಗೇಯ ಮಾತ್ಮಲಯ, ಉಗೇಯ ಮಾತ್ಮಲಯ. ನಾವು ಒಂದು 6-7 ವರ್ಷದಿಂದ ಇದೇ ರೀತಿ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ, MBA ಕ್ಯಾಂಪಸ್ಗಳಲ್ಲಿ ಇದ್ದು ಓದ್ಕೊಂಡು ಬಂದಿದ್ದು. ನಾವೆಲ್ಲರೂ ಹಿಂಗೆ ಚೇರ್ ಮೇಲೆ ಕೂತಿದ್ದು ಇಷ್ಟನೇ ಇಲ್ಲ. ಹಿಂಗೆ ಹಿಂದೆ ನಿಂತ್ಕೊಂಡು ಅಲ್ಲಿ ಇಟ್ಕೊಂಡು ಚೇರ್ಗಳು ಖಾಲಿ ಇದ್ರು ಹಿಂದೆನೆ ಡ್ಯಾನ್ಸ್ ಮಾಡ್ಕೊಂಡು ಇರ್ತಿದ್ವಿ. ಇವತ್ತು ಆ ಕ್ರೌಡೇ ನನಗೆಲ್ಲ ಇಷ್ಟ ಆಗೋದು. ಹಿಂಗೆ ಕೂತಿದ್ರೆ ಇಷ್ಟ ಆಗಲ್ಲ ಕಾಲೇಜ್ ಫಂಕ್ಷನ್ಗಳಲ್ಲಿ ಎಲ್ಲ. ಅಂದ್ರೆ ಕ್ಲಾಸ್ ರೂಮಲ್ಲಿ ಹಿಂಗೆ ಕೂರೋದು ಇದ್ದೇ ಇರುತ್ತೆ, ಫ್ಯಾಕಲ್ಟೀಸ್ ಇರ್ತಾರೆ, ಹಿಂಗೆ ಕೂತಿರ್ತೀವಿ, ಪಾಠ ಕೇಳ್ತಿರ್ತೀವಿ. ಬಟ್ ಇದೊಂದು ಅಕೇಶನ್ ಇರೋದ್ರಿಂದ ಎಂಜಾಯ್ ಮಾಡ್ಬೇಕಲ್ಲ ಎಲ್ರು. ಕೂತ್ಕೊಂಡು ಕಿರಿಸ್ಕೊಂಡು ಕುಣ್ಕೊಂಡು ಇರೋ ಥರದ್ದೇ ಇರಲಿ ನಿಮ್ಮ ಜೀವನಗಳೆಲ್ಲ ಚೆನ್ನಾಗಿರಲಿ. ಎಲ್ಲರೂ ಎಜುಕೇಷನ್ ಚೆನ್ನಾಗಿ ಮಾಡ್ಕೊಳ್ಳಿ. ಎಜುಕೇಷನ್ ಜೊತೆಗೆ ಈ ಥರದ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆಲ್ಲ ಪಾಲ್ಗೊಳ್ಳಿ. ಯಾಕೆಂದರೆ ಪುಸ್ತಕದ ಬದನೆಕಾಯಿನೇ ಭತ್ತಲ್ಲಿ ಏನು ನಡೆಸೋದಿಲ್ಲ. ಎಲ್ಲರೂ ನೀವು ಸ್ಪೋರ್ಟ್ಸಲ್ಲಾಗಲಿ ಅಥವಾ ಕಲ್ಚರಲ್ಲಾಗಲಿ ಎಲ್ಲದಕ್ಕೂ ಬೇರೆ ಕಡೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಕೊಡಿಸಿ. ಅದೇ ನೀವು ಬದುಕು ಕಟ್ಕೊಡೋದು. ಎಜುಕೇಷನ್ಗೆ ಓವರ್ಫ್ಲೋ ಇದೆ ಆಲ್ರೆಡಿ. ಹಾಗಾಗಿ ಅದನ್ನು ನಾವು ಬೇಸಿಕ್ ಆಗಿ ಇಟ್ಕೊಂಡು ಎಲ್ಲಾದ್ರಲ್ಲೂ ಇನ್ವಾಲ್ವ್ ಆಗಿ ಚೆನ್ನಾಗಿ ಎಲ್ರಿಗೂ ಒಳ್ಳೇದಾಗಲಿ. ಉಗೇಯ ಮಾತ್ಮಲಯ.